ಡಾಕ್ಟರ್ ಶ್ರೀನಿವಾಸ್ ಅವರಿಂದಾನೇ ಆರಂಭ ಮಾಡ್ತೀನಿ. ದೀಪೋತ್ಸವಕ್ಕೆ ವಿಘ್ನ, ಇತಿಹಾಸ ಎಲ್ಲವನ್ನೂ ಕೂಡ ಅರಿತುಕೊಂಡು ಬಂದಿದ್ದೀರಿ ಅಂತ ನಾನು ಅನ್ಕೊಳ್ತೀನಿ. ಯಾವ ವಿಚಾರಕ್ಕೆ ಇಲ್ಲಿ ಸಮಸ್ಯೆ ಆಯಿತು ದಿಢೀರಂತ? ಮೊದಲ ಪ್ರತಿಕ್ರಿಯೆ ಏನು? ಒಂದು ಈ ಸಮಸ್ಯೆ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕಂದ್ರ ಆ ಸ್ಥಳದ ಪ್ರಾಮುಖ್ಯತೆ ಮತ್ತು ಅದರ ಪಾವಿತ್ರತೆಯನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಏನು ಇವತ್ತು ತಿರುಪರ ಕುಂಡ್ರಂ ಇದೆ. ಕುಂಡ್ರಂ ಅಂದ್ರೆ ಅದು ಬೆಟ್ಟ. ಈ ಬೆಟ್ಟ 6ನೇ ಶತಮಾನದಲ್ಲಿ ಪಾಂಡ್ಯರು ಕಟ್ಸಿರ್ತಕ್ಕಂಥ ಒಂದು ಬೆಟ್ಟದ ಕೆಳಗಡೆ ಒಂದು ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ. ಏನು ಆರ್ಮುಗಂ ಅಂತೀವಿ. ಆರ್ಮುಗಂ ಅಂದ್ರೆ 6 ಮುಖಗಳಿರತಕ್ಕಂಥ ದೇವರು ಅಂತ ನಾವು ಭಾವಿಸ್ತೀವಿ. ಆ ಆರ್ಮುಗಂ ದೇವಸ್ಥಾನಕ್ಕೆ, ಆರ್ಮುಗಂಗೆ 6 ಪವಿತ್ರ ಸ್ಥಳಗಳಿದೆ ತಮಿಳುನಾಡಲ್ಲಿ ಒಟ್ಟು. ಹೇಗೆ ನಮಗೆ ತಾಯಿ ಭುವನೇಶ್ವರಿ ದೇವಿ ಈ ನಾಡಿನ ದೇವತೆಯೋ ಹಾಗೆ ಸ್ವಾಮಿ ಸುಬ್ರಹ್ಮಣ್ಯ ತಮಿಳುನಾಡಿನ ನಾಡ ದೇವತೆ, ಹಾಗೆ ಆರಾಧ್ಯ ದೈವ. ಒಟ್ಟು ಇಲ್ಲಿ 6 ಮನೆಗಳಿದಾವೆ, 6 ಪವಿತ್ರ ಕ್ಷೇತ್ರಗಳಿದಾವೆ ತಮಿಳುನಾಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಂತದ್ದು. ಮೊದಲನೇದು ಈ ಏನು ತಿರುಪಕುಂಡ್ರಂ ಅಂತ ಹೇಳ್ತಾ ಇದ್ದೀವಿ. ಇದು ಇಲ್ಲಿ ಏನು ಅಂದ್ರೆ ಐತಿಹ್ಯ, ದೇವರು ಸುರಪದ್ಮ ಅಂತ ಒಬ್ಬ ರಾಕ್ಷಸನನ್ನ ಕೊಂದು ದೇವಯ್ಯನನ್ನ ಮೊದಲನೇ ಮದುವೆ ಆಗಿರ್ತಾನೆ ಅಂತ. ಹಾಗಾಗಿ ಅವರ ಒಂದು ಇತಿಹಾಸ ಸೃಷ್ಟಿಯಾಗೋದೇ ದೇವರದು ಇಲ್ಲಿಂದ. 6ನೇ ಶತಮಾನದಿಂದ ಮೊನ್ನೆ 1920ನೇ ಇಸ್ವಿವರೆಗೂ ಇಲ್ಲಿ ನಿರಂತರವಾಗಿ ಕಾರ್ತಿಕ ದೀಪವನ್ನ ಹಿಂದೂಗಳು ಹಚ್ಕೊಂಡು ಬರ್ತಾ ಇದ್ರು. ಆ ಕಾರ್ತಿಕ ದೀಪ ಇಲ್ಲಿ 3 ಭಾಗ ಇದೆ ಬೆಟ್ಟಕ್ಕೆ. ಒಂದು ತಪ್ಪಲಲ್ಲಿ ಸ್ವಾಮಿಯ ದೇವಸ್ಥಾನ ಇದೆ ಸುಬ್ರಹ್ಮಣ್ಯದ್ದು, ಮಧ್ಯದಲ್ಲಿ ಕಾರ್ತಿಕ ದೀಪ ಇದೆ. ಅದಕ್ಕೂ ಮೇಲೆ 14ನೇ ಶತಮಾನದಲ್ಲಿ ಸಿಕಂದರ್ ಬಾದ್ಶಾ ಅಂತ ಯಾರು ತಮಿಳುನಾಡಿನ ಸುಲ್ತಾನಟ್ನ ಕೊನೆಯ ರಾಜ ಆಗಿದ್ರು ಅವ್ರದ್ದೊಂದು ಸಮಾಧಿ ಇದೆ. ಅದೇ ಬೇರೆ ತಲೆ ಮೇಲೆ ಇದೆ. ಮಧ್ಯದಲ್ಲಿ ಕಾರ್ತಿಕ ದೀಪ ಇದೆ, ಅದ್ರ ಕೆಳಗಡೆ ಸ್ವಾಮಿಯ ದೇವಸ್ಥಾನ ಇದೆ. ಈ ಕಾಂಟ್ರವರ್ಸಿ ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ. ಇಲ್ಲಿ ದೀಪ ಹಚ್ಚಬಾರದು ಅಂತ ಒಂದಷ್ಟು ಜನ ಗಲಾಟೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಮುಸ್ಲಿಮರ ತೊಂದರೆ ಆಗುತ್ತೆ ಅಂತ. ಯಾವ ತೊಂದರೆನೂ ಇರಲಿಲ್ಲ. 6ನೇ ಶತಮಾನದಿಂದ 1920ನೇ ಇಸ್ವಿವರೆಗೂ ಯಾವುದೇ ತೊಂದರೆ ಆಗಿರಲಿಲ್ಲ. ಬ್ರಿಟಿಷ್ ಸರ್ಕಾರದಲ್ಲಿ ಕೇಸ್ ನಡೆದು ಲಂಡನ್ ನಲ್ಲಿ ಇಲ್ಲಿ 10 ವರ್ಷ 1920ರಿಂದ 30ರವರೆಗೂ ಇದು ಮೊಕದ್ದಮೆ ನಡೆದು 30ರಲ್ಲಿ ಹೇಳುತ್ತೆ ಬ್ರಿಟಿಷ್ ಸರ್ಕಾರ, ನೀವು ಇಲ್ಲಿ ದೀಪ ಹಚ್ಕೋಬಹುದು ಅಂತ ಹೇಳಿ. ಮೇಲೆ ಇರ್ತಕ್ಕಂಥ ಸಿಕಂದರ್ ಬಾದ್ಶಾ ಮುಸ್ಲಿಮರಿಗೆ ಸೇರಿದ್ದು, ಅದಕ್ಕೆ ಮೇಲೆ ಹತ್ತುವಂತ ಮೆಟ್ಲು ಮುಸಲ್ಮಾನರಿಗೆ ಸೇರಿದ್ದು. ಮತ್ತೆ ಅಲ್ಲಿ ಒಂದು ಗ್ರೇವ್ ಯಾರ್ಡ್ ಇದೆ, ಸ್ಮಶಾನ, ನೆಲ್ಲಿ ತೋಪು ಅಂತ, ಅದು ಕೂಡ ಮುಸಲ್ಮಾನರಿಗೆ ಸೇರಿದ್ದು ಅಂತ ಹೇಳಿ ಯಾವ ಸ್ಥಳ ಯಾವರಿಗೆ ಸೇರಿದ್ದು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಕೋರ್ಟ್ ಆದೇಶ ಆಯಿತು. ಆದ್ರೆ ಆವತ್ತಿದ್ದಂತ DMK ಕಾರ್ಯಕರ್ತರಿರ್ಬೋದು ಅಥವಾ ತೀಕಾ ಮೂವ್ಮೆಂಟ್ ಏನು ಪೆರಿಯಾರ್ ಅವರ ಮೂವ್ಮೆಂಟ್ ಇತ್ತು, ಅವರು ಅಲ್ಲಿ ದೀಪ ಹಚ್ಚೋದಕ್ಕೆ ಬಿಡ್ಲಿಲ್ಲ. ಹಾಗೆ ಅದು 1996ನಲ್ಲಿ ಮತ್ತೆ ಒಂದು ಕೇಸ್ ಆಯ್ತು. ಅದು ಕೂಡ ನಾವು ದೀಪ ಹಚ್ಚಬಹುದು ಹಿಂದೂಗಳಂತ, ಕಾರ್ತಿಕೈ ದೀಪಂ ಅಂತ ಹೇಳ್ತಾರೆ, ಹಚ್ಚಬಹುದು ಅಂತ ಹೇಳ್ತು. 2006ರಲ್ಲಿ ಮತ್ತೆ ಬಂತು ಒಂದು ಆದೇಶ, ಆವಾಗ್ಲೂ ಹಚ್ಚಬಹುದು ಅಂತ ತೀರ್ಪು ಬಂದ ಮೇಲೆ ಇದುವರೆಗೂ ಯಾವುದೇ ಸರ್ಕಾರಗಳು ಆ ಕೋರ್ಟ್ನ ತೀರ್ಪನ್ನ ಇಂಪ್ಲಿಮೆಂಟ್ ಮಾಡದೇ ಇದ್ದಿದ್ರಿಂದ ಇವತ್ತು ತಮಿಳುನಾಡಿನ ಮಧುರೈ ಪೀಠದ ನ್ಯಾಯಾಧೀಶರಾದಂತ ನ್ಯಾಯಮೂರ್ತಿಗಳಂತ GR ಸ್ವಾಮಿನಾಥನ್ ಅವರು ಇತಿಹಾಸವನ್ನ ಸರಿ ಮಾಡೋ ದಿಕ್ಕಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟು ಇವತ್ತಲ್ಲಿ ಕಾರ್ತಿಕ ದೀಪವನ್ನ ಹಚ್ಚಬಹುದು ಅಂತ ಹೇಳಿ ತೀರ್ಪನ್ನ ಕೊಟ್ಟಿದ್ದಾರೆ. ಒಬ್ಬ ಚುನಾಯಿತ ಸರ್ಕಾರ ಯಾವುದೇ ಕೋರ್ಟಿನ ತೀರ್ಪನ್ನ ಅದನ್ನ ಆದೇಶವನ್ನ ಪಾಲನೆ ಮಾಡೋದು ಆದ್ಯ ಕರ್ತವ್ಯ. ಆದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನ, ವಿಶೇಷವಾಗಿ ಮುಸಲ್ಮಾನರನ್ನ ತುಷ್ಟೀಕರಿಸೋ ಒಂದೇ ಒಂದು ದೃಷ್ಟಿಯಿಂದ, ಒಂದೇ ಒಂದು ಉದ್ದೇಶದಿಂದ ಈಗ ಅಷ್ಟೇ ಚುನಾವಣೆಗಳ ಹತ್ರ ಬರ್ತಾ ಇದ್ದಾವೆ. ಹಾಗಾಗಿ ಇವತ್ತು DMK ಸರ್ಕಾರ ಅಲ್ಲಿ ಕಾರ್ತಿಕ ದೀಪವನ್ನ ಹಚ್ಚೋದಕ್ಕೆ ಬಿಡ್ಲಿಲ್ಲ. ವಿಶೇಷ ಏನು ಅಂದ್ರೆ ಈ ಎಂಟೈರ್ ಡಿಸ್ಪ್ಯೂಟ್ ಅಲ್ಲಿ ಮೊನ್ನೆ ಡಿಸೆಂಬರ್ 4ನೇ ತಾರೀಕುವರೆಗೂ ಕಳೆದ 105 ವರ್ಷದಲ್ಲಿ ಯಾವುದೇ ಮುಸ್ಲಿಮರು ಈ ಕೇಸ್ನಲ್ಲಿ ಪಾರ್ಟಿ ಅಲ್ಲ, ಯಾವುದೇ ಅಪೀಲ್ ಹೋಗ್ಲಿಲ್ಲ, ಯಾರು ಈ ಕಾರ್ತಿಕ ದೀಪವನ್ನು ಹಚ್ಚೋದಕ್ಕೆ ವಿರೋಧ ಮಾಡಲಿಲ್ಲ. ಯಾಕೆಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅತಿ ಹೆಚ್ಚು ಜನ ಮುಸಲ್ಮಾನರು ಭಕ್ತರಿದ್ದಾರೆ. ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ರೆ ಅಲ್ಲಿ ಮುಸಲ್ಮಾನರು ಬರ್ತಾರೆ, ನೀವು ಘಾಟಿ ಸುಬ್ರಹ್ಮಣ್ಯಗೆ ಹೋದ್ರೆ ಭಕ್ತರು ಬರ್ತಾರೆ, ವೀರಪುರಂ ದೇವಸ್ಥಾನಕ್ಕೆ ಹೋದ್ರೆ ಅನೇಕ ಜನ ಬರ್ತಾರೆ. ಹಾಗಾಗಿ ಈ ಒಂದು ಇಶ್ಯೂವನ್ನ DMK ಸರ್ಕಾರ ಬೇಕು ಅಂತಲೇ ಎಲೆಕ್ಷನ್ ದೃಷ್ಟಿಕೋನದಿಂದ ಒಂದು ದೊಡ್ಡ ವಿವಾದವನ್ನ ಮಾಡಿ ಹಿಂದೂ ವಿರೋಧಿತನವನ್ನ ಪ್ರದರ್ಶನ ಮಾಡಿದೆ.
ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನ ತಮಿಳುನಾಡಲ್ಲಿ ಇವತ್ತು ಸೃಷ್ಟಿ ಮಾಡಿದೆ. ಇದು ಅತ್ಯಂತ ನಾಚಿಕೆಗೇಡು, ಅತ್ಯಂತ ಖಂಡನೀಯ. ಭಾರತೀಯ ಜನತಾ ಪಕ್ಷ ಇದನ್ನು ಅತ್ಯಂತ ಕಠೋರ ಶಬ್ದಗಳಲ್ಲಿ ಖಂಡಿಸುತ್ತೆ. ಡಾಕ್ಟರ್ ಶ್ರೀನಿವಾಸ್ ಅವರಿಂದಾನೇ ಆರಂಭ ಮಾಡ್ತೀನಿ. ದೀಪೋತ್ಸವಕ್ಕೆ ವಿಘ್ನ, ಇತಿಹಾಸ ಎಲ್ಲವನ್ನೂ ಕೂಡ ಅರಿತುಕೊಂಡು ಬಂದಿದ್ದೀರಿ ಅಂತ ನಾನು ಅನ್ಕೊಳ್ತೀನಿ. ಯಾವ ವಿಚಾರಕ್ಕೆ ಇಲ್ಲಿ ಸಮಸ್ಯೆ ಆಯಿತು ದಿಢೀರಂತ? ಮೊದಲ ಪ್ರತಿಕ್ರಿಯೆ ಏನು? ಒಂದು ಈ ಸಮಸ್ಯೆ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆ ಸ್ಥಳದ ಪ್ರಾಮುಖ್ಯತೆ ಮತ್ತು ಅದರ ಪಾವಿತ್ರತೆಯನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಏನು ಇವತ್ತು ತಿರುಪರ ಕುಂಡ್ರಂ ಇದೆ. ಕುಂಡ್ರಂ ಅಂದ್ರೆ ಅದು ಬೆಟ್ಟ. ಈ ಬೆಟ್ಟ 6ನೇ ಶತಮಾನದಲ್ಲಿ ಪಾಂಡ್ಯರು ಕಟ್ಸಿರ್ತಕ್ಕಂಥ ಒಂದು ಬೆಟ್ಟದ ಕೆಳಗಡೆ ಒಂದು ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ. ಏನು ಆರ್ಮುಗಂ ಅಂತೀವಿ. ಆರ್ಮುಗಂ ಅಂದ್ರೆ 6 ಮುಖಗಳಿರತಕ್ಕಂಥ ದೇವರು ಅಂತ ನಾವು ಭಾವಿಸ್ತೀವಿ. ಆ ಆರ್ಮುಗಂ ದೇವಸ್ಥಾನಕ್ಕೆ, ಆರ್ಮುಗಂಗೆ 6 ಪವಿತ್ರ ಸ್ಥಳಗಳಿದೆ ತಮಿಳುನಾಡಲ್ಲಿ ಒಟ್ಟು. ಹೇಗೆ ನಮಗೆ ತಾಯಿ ಭುವನೇಶ್ವರಿ ದೇವಿ ಈ ನಾಡಿನ ದೇವತೆಯೋ ಹಾಗೆ ಸ್ವಾಮಿ ಸುಬ್ರಹ್ಮಣ್ಯ ತಮಿಳುನಾಡಿನ ನಾಡ ದೇವತೆ, ಹಾಗೆ ಆರಾಧ್ಯ ದೈವ. ಒಟ್ಟು ಇಲ್ಲಿ 6 ಮನೆಗಳಿದಾವೆ, 6 ಪವಿತ್ರ ಕ್ಷೇತ್ರಗಳಿದಾವೆ ತಮಿಳುನಾಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಂತದ್ದು. ಮೊದಲನೇದು ಈ ಏನು ತಿರುಪಕುಂಡ್ರಂ ಅಂತ ಹೇಳ್ತಾ ಇದ್ದೀವಿ. ಇದು ಇಲ್ಲಿ ಏನು ಅಂದ್ರೆ ಐತಿಹ್ಯ, ದೇವರು ಸುರಪದ್ಮ ಅಂತ ಒಬ್ಬ ರಾಕ್ಷಸನನ್ನ ಕೊಂದು ದೇವಯ್ಯನನ್ನ ಮೊದಲನೇ ಮದುವೆ ಆಗಿರ್ತಾನೆ ಅಂತ. ಹಾಗಾಗಿ ಅವರ ಒಂದು ಇತಿಹಾಸ ಸೃಷ್ಟಿಯಾಗೋದೇ ದೇವರದು ಇಲ್ಲಿಂದ. 6ನೇ ಶತಮಾನದಿಂದ ಮೊನ್ನೆ 1920ನೇ ಇಸ್ವಿವರೆಗೂ ಇಲ್ಲಿ ನಿರಂತರವಾಗಿ ಕಾರ್ತಿಕ ದೀಪವನ್ನ ಹಿಂದೂಗಳು ಹಚ್ಕೊಂಡು ಬರ್ತಾ ಇದ್ರು. ಆ ಕಾರ್ತಿಕ ದೀಪ ಇಲ್ಲಿ 3 ಭಾಗ ಇದೆ ಬೆಟ್ಟಕ್ಕೆ. ಒಂದು ತಪ್ಪಲಲ್ಲಿ ಸ್ವಾಮಿಯ ದೇವಸ್ಥಾನ ಇದೆ ಸುಬ್ರಹ್ಮಣ್ಯದ್ದು, ಮಧ್ಯದಲ್ಲಿ ಕಾರ್ತಿಕ ದೀಪ ಇದೆ. ಅದಕ್ಕೂ ಮೇಲೆ 14ನೇ ಶತಮಾನದಲ್ಲಿ ಸಿಕಂದರ್ ಬಾದ್ಶಾ ಅಂತ ಯಾರು ತಮಿಳುನಾಡಿನ ಸುಲ್ತಾನಾಟ್ನ ಕೊನೆಯ ರಾಜ ಆಗಿದ್ರು ಅವ್ರದ್ದೊಂದು ಸಮಾಧಿ ಇದೆ. ಅದೇ ಬೇರೆ ತಲೆ ಮೇಲೆ ಇದೆ. ಮಧ್ಯದಲ್ಲಿ ಕಾರ್ತಿಕ ದೀಪ ಇದೆ, ಅದ್ರ ಕೆಳಗಡೆ ಸ್ವಾಮಿಯ ದೇವಸ್ಥಾನ ಇದೆ. ಈ ಕಾಂಟ್ರವರ್ಸಿ ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ. ಇಲ್ಲಿ ದೀಪ ಹಚ್ಚಬಾರದು ಅಂತ ಒಂದಷ್ಟು ಜನ ಗಲಾಟೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಮುಸ್ಲಿಮರ ತೊಂದರೆ ಆಗುತ್ತೆ ಅಂತ. ಯಾವ ತೊಂದರೆನೂ ಇರಲಿಲ್ಲ. 6ನೇ ಶತಮಾನದಿಂದ 1920ನೇ ಇಸ್ವಿವರೆಗೂ ಯಾವುದೇ ತೊಂದರೆ ಆಗಿರಲಿಲ್ಲ. ಬ್ರಿಟಿಷ್ ಸರ್ಕಾರದಲ್ಲಿ ಕೇಸ್ ನಡೆದು ಲಂಡನ್ ನಲ್ಲಿ ಇಲ್ಲಿ 10 ವರ್ಷ 1920ರಿಂದ 30ರವರೆಗೂ ಇದು ಮೊಕದ್ದಮೆ ನಡೆದು 30ರಲ್ಲಿ ಹೇಳುತ್ತೆ ಬ್ರಿಟಿಷ್ ಸರ್ಕಾರ, ನೀವು ಇಲ್ಲಿ ದೀಪ ಹಚ್ಕೋಬಹುದು ಅಂತ ಹೇಳಿ. ಮೇಲೆ ಇರ್ತಕ್ಕಂಥ ಸಿಕಂದರ್ ಬಾದ್ಶಾ ಮುಸ್ಲಿಮರಿಗೆ ಸೇರಿದ್ದು, ಅದಕ್ಕೆ ಮೇಲೆ ಹತ್ತುವಂತ ಮೆಟ್ಲು ಮುಸಲ್ಮಾನರಿಗೆ ಸೇರಿದ್ದು. ಮತ್ತೆ ಅಲ್ಲಿ ಒಂದು ಗ್ರೇವ್ ಯಾರ್ಡ್ ಇದೆ, ಸ್ಮಶಾನ, ನೆಲ್ಲಿ ತೋಪು ಅಂತ, ಅದು ಕೂಡ ಮುಸಲ್ಮಾನರಿಗೆ ಸೇರಿದ್ದು ಅಂತ ಹೇಳಿ, ಯಾವ ಸ್ಥಳ ಯಾವರಿಗೆ ಸೇರಿದ್ದು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಕೋರ್ಟ್ ಆದೇಶ ಆಯಿತು. ಆದ್ರೆ ಆವತ್ತಿದ್ದಂತ DMK ಕಾರ್ಯಕರ್ತರಿರೋದು ಅಥವಾ ತೀಕಾ ಮೂವ್ಮೆಂಟ್ ಏನು ಪೆರಿಯಾರ್ ಅವರ ಮೂವ್ಮೆಂಟ್ ಇತ್ತು, ಅವರು ಅಲ್ಲಿ ದೀಪ ಹಚ್ಚೋದಕ್ಕೆ ಬಿಡ್ಲಿಲ್ಲ. ಹಾಗೆ ಅದು 1996ನಲ್ಲಿ ಮತ್ತೆ ಒಂದು ಕೇಸ್ ಆಯ್ತು. ಅದು ಕೂಡ ನಾವು ದೀಪ ಹಚ್ಚಬಹುದು ಹಿಂದೂಗಳಂತ, ಕಾರ್ತಿಕೈ ದೀಪಂ ಅಂತ ಹೇಳ್ತಾರೆ, ಹಚ್ಚಬಹುದು ಅಂತ ಹೇಳ್ತು. 2006ರಲ್ಲಿ ಮತ್ತೆ ಬಂತು ಒಂದು ಆದೇಶ, ಆವಾಗಲೂ ಹಚ್ಚಬಹುದು ಅಂತ ತೀರ್ಪು ಬಂದ ಮೇಲೆ ಇದುವರೆಗೂ ಯಾವುದೇ ಸರ್ಕಾರಗಳು ಆ ಕೋರ್ಟ್ನ ತೀರ್ಪನ್ನ ಇಂಪ್ಲಿಮೆಂಟ್ ಮಾಡದೇ ಇದ್ದಿದ್ರಿಂದ ಇವತ್ತು ತಮಿಳುನಾಡಿನ ಮಧುರೈ ಪೀಠದ ನ್ಯಾಯಾಧೀಶರಾದಂತ ನ್ಯಾಯಮೂರ್ತಿಗಳಂತ GR ಸ್ವಾಮಿನಾಥನ್ ಅವರು ಇತಿಹಾಸವನ್ನ ಸರಿ ಮಾಡೋ ದಿಕ್ಕಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟು ಇವತ್ತಲ್ಲಿ ಕಾರ್ತಿಕ ದೀಪವನ್ನ ಹಚ್ಚಬಹುದು ಅಂತ ಹೇಳಿ ತೀರ್ಪನ್ನ ಕೊಟ್ಟಿದ್ದಾರೆ. ಒಬ್ಬ ಚುನಾಯಿತ ಸರ್ಕಾರ ಯಾವುದೇ ಕೋರ್ಟಿನ ತೀರ್ಪನ್ನ ಅದನ್ನ ಆದೇಶವನ್ನ ಪಾಲನೆ ಮಾಡೋದು ಆದ್ಯ ಕರ್ತವ್ಯ. ಆದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನ, ವಿಶೇಷವಾಗಿ ಮುಸಲ್ಮಾನರನ್ನ ತುಷ್ಟೀಕರಿಸೋ ಒಂದೇ ಒಂದು ದೃಷ್ಟಿಯಿಂದ, ಒಂದೇ ಒಂದು ಉದ್ದೇಶದಿಂದ ಈಗ ಅಷ್ಟೇ ಚುನಾವಣೆಗಳ ಹತ್ರ ಬರ್ತಾ ಇದ್ದಾವೆ. ಹಾಗಾಗಿ ಇವತ್ತು DMK ಸರ್ಕಾರ ಅಲ್ಲಿ ಕಾರ್ತಿಕ ದೀಪವನ್ನ ಹಚ್ಚೋದಕ್ಕೆ ಬಿಡ್ಲಿಲ್ಲ. ವಿಶೇಷ ಏನು ಅಂದ್ರೆ ಈ ಎಂಟೈರ್ ಡಿಸ್ಪ್ಯೂಟ್ ಅಲ್ಲಿ ಮೊನ್ನೆ ಡಿಸೆಂಬರ್ 4ನೇ ತಾರೀಕುವರೆಗೂ ಕಳೆದ 105 ವರ್ಷದಲ್ಲಿ ಯಾವುದೇ ಮುಸ್ಲಿಮರು ಈ ಕೇಸ್ನಲ್ಲಿ ಪಾರ್ಟಿ ಅಲ್ಲ, ಯಾವುದೇ ಅಪೀಲ್ ಹೋಗ್ಲಿಲ್ಲ, ಯಾರು ಈ ಕಾರ್ತಿಕ ದೀಪವನ್ನು ಹಚ್ಚೋದಕ್ಕೆ ವಿರೋಧ ಮಾಡಲಿಲ್ಲ. ಯಾಕೆಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅತಿ ಹೆಚ್ಚು ಜನ ಮುಸಲ್ಮಾನರು ಭಕ್ತರಿದ್ದಾರೆ. ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ರೆ ಅಲ್ಲಿ ಮುಸಲ್ಮಾನರು ಬರ್ತಾರೆ, ನೀವು ಘಾಟಿ ಸುಬ್ರಹ್ಮಣ್ಯಗೆ ಹೋದ್ರೆ ಭಕ್ತರು ಬರ್ತಾರೆ, ವೀರಪುರಂ ದೇವಸ್ಥಾನಕ್ಕೆ ಹೋದ್ರೆ ಅನೇಕ ಜನ ಬರ್ತಾರೆ. ಹಾಗಾಗಿ
ಈ ಒಂದು ಇಶ್ಯೂವನ್ನ ಡಿಎಂಕೆ ಸರ್ಕಾರ ಬೇಕು ಅಂತಲೇ ಎಲೆಕ್ಷನ್ ದೃಷ್ಟಿಕೋನದಿಂದ ಒಂದು ದೊಡ್ಡ ವಿವಾದವನ್ನ ಮಾಡಿ ಹಿಂದೂ ವಿರೋಧಿತನವನ್ನ ಪ್ರದರ್ಶನ ಮಾಡಿದೆ. ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನ ತಮಿಳುನಾಡಲ್ಲಿ ಇವತ್ತು ಸೃಷ್ಟಿ ಮಾಡಿದೆ. ಇದು ಅತ್ಯಂತ ನಾಚಿಕೆಗೇಡು, ಅತ್ಯಂತ ಖಂಡನೀಯ. ಭಾರತೀಯ ಜನತಾ ಪಕ್ಷ ಇದನ್ನು ಅತ್ಯಂತ ಕಠೋರ ಶಬ್ದಗಳಲ್ಲಿ ಖಂಡಿಸುತ್ತೆ.